ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ತಮಗೆಲ್ಲ ನಮಸ್ಕಾರ ಹೇಳ್ತಾ ಎಂದಿನಂತೆ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ವಿಭಾಗವನ್ನು ಮುಂದುವರಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಜಾರಿಗೆ ತಂದ ಭೂ ಸುಧಾರಣಾ ಕಾಯ್ದೆಯ ಪ್ರಮುಖ ಲಕ್ಷಣಗಳೇನು, ಸಾಮಾಜಿಕ ರಚನೆ ಮೇಲೆ ಅದರ ಪರಿಣಾಮವೇನು, ಬ್ರಿಂಗ್ ಔಟ್ ದ ಮೇನ್ ಫೀಚರ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಅಂಡ್ ವಾಟ್ ಆರ್ ದ ಇಫೆಕ್ಟ್ಸ್ ಆನ್ ಸೋಷಿಯಲ್ ಸ್ಟ್ರಕ್ಚರ್. ಇದು ಪ್ರಶ್ನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಉತ್ತರ ಈ ರೀತಿಯಾಗಿರಲಿ. ಆರಂಭ ಅಂದರೆ ಕರ್ನಾಟಕದಲ್ಲಿ ಇದನ್ನ ಯಾರ ಕಾಲದಲ್ಲಿ ಜಾರಿಗೆ ತರಲಾಯಿತು. ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದ ಯಶಸ್ಸು ದೇವರಾಜ ಅರಸರಿಗೆ ಸಲ್ಲಬೇಕು. 70ರ ದಶಕ ಮತ್ತೆ ತುಂಬಾ ಜನಪ್ರಿಯ ಮುಖ್ಯಮಂತ್ರಿಯಾಗಿದ್ದರು. ಹೀಗಾಗಿ ಅವರು 1961ರ ಭೂ ಸುಧಾರಣಾ ಕಾಯ್ದೆಗೆ ಕ್ರಾಂತಿಕಾರಿ ತಿದ್ದುಪಡಿ ತಂದು 1974ರ ಮಾರ್ಚ್ 1ರಂದು ಹೊಸ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದರು ಅಥವಾ ಅನುಷ್ಠಾನಗೊಳಿಸಲಾಯಿತು. ಇದೊಂದು ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳ್ಬೋದು. ಬ್ರಿಟಿಷ್ ಕಾಲದಲ್ಲಿ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಕಾಲದಲ್ಲಿಯೇ ಜಾರಿಗೆ ತಂದಂತಹ ಈ ಒಂದು ಕಾಯ್ದೆ ಅಥವಾ ಈ ಟೆನೆನ್ಸಿ ಕಾಯ್ದೆ ಅಂತ ಹೇಳ್ತಾರೆ, ಗೇಣಿ ಪದ್ಧತಿ ಅಂತೇಳಿ. ಈ ಗೇಣಿ ಪದ್ಧತಿ ಕೆಲವೊಂದು ಅನುತ್ಪಾದಕ ಅಂಶಗಳನ್ನ ಮತ್ತೆ ಶೋಷಣಾಪೂರಿತ ಅಂಶಗಳನ್ನ ಹೊಂದಿತ್ತು. ಈ ಕೃಷಿ ವ್ಯವಸ್ಥೆಯಲ್ಲೇ ಶೋಷಣಾಪೂರಿತ ವ್ಯವಸ್ಥೆಯನ್ನು ಹೊಂದಿತ್ತು. ಸೊ ಹೀಗಾಗಿ ಅದನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡಿ ಜಾರಿಗೆ ತಂದ ಯಶಸ್ಸು ಕರ್ನಾಟಕದಲ್ಲಿ ದೇವರಾಜ ಅರಸ್ ಅವರಿಗೆ ಸಲ್ಲಬೇಕು. ಈ ಪಾಯಿಂಟ್ ಅನ್ನು ತಾವು ಆರಂಭದಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ಬೋದು. ಇನ್ನು ಇದರ ಮುಖ್ಯ ಭಾಗ ಗೇಣಿ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆ, ಅಬಾಲಿಷನ್ ಆಫ್ ದಿ ಟೆನೆನ್ಸಿ ಸಿಸ್ಟಮ್ ಅಂತ ಹೇಳ್ತೀವಿ. ಬಹಳಷ್ಟು ಹುಡುಗರಿಗೆ ಗೊತ್ತಿರ್ಬೋದು ಟೆನೆನ್ಸಿ ಅಂದ್ರೆ ಏನು. ಟೆನೆನ್ಸಿ ಅಂತಂದ್ರೆ ಅಥವಾ ಗೇಣಿ ಪದ್ಧತಿ ಅಂತಂದ್ರೆ ಭೂ ಮಾಲೀಕತ್ವ ಒಬ್ಬರತ್ರ ಇದ್ರೆ ವಾಸ್ತವಿಕವಾಗಿ ಆ ಭೂ ಸಾಗುವಳಿ ಮಾಡೋರು ಅಥವಾ ಕೃಷಿ ಮಾಡೋರು ಬೇರೆಯವರು ಇರ್ತಾರೆ. ಕೃಷಿ ಮಾಡೋವನಿಗೆ ಭೂ ಮಾಲೀಕತ್ವ ಇರಲ್ಲ. ಆತ ವರ್ಷಕ್ಕೆ ಅಥವಾ ನಿಗದಿಪಡಿಸಿದಂತಹ ಬೆಳೆಯನ್ನು ಅಥವಾ ಹಣವನ್ನು ಮಾಲೀಕನಿಗೆ ಕೊಡಬೇಕು. ಮಾಲೀಕ ಏನು ಕೆಲಸ ಮಾಡಲ್ಲ ಎಲ್ಲಿ, ಜಮೀನಲ್ಲಿ. ಸೊ ಇದನ್ನು ನಾವೇನು ಹೇಳ್ತೀವಿ, ಸಾಮಾನ್ಯ ಒಂದು ರೂಪುರೇಷೆ ಅಂತ ಹೇಳ್ಬೋದು. ಯಾವುದು, ಗೇಣಿ ಪದ್ಧತಿಯ ರೂಪುರೇಷೆ. ಸೊ ಅದನ್ನ ಈ ಕಾಯ್ದೆ ಅಡಿಯಲ್ಲಿ ಮೊದಲನೇ ಬಾರಿಗೆ ಏನ್ ಮಾಡಿದ್ರು, ಸಂಪೂರ್ಣ ನಿರ್ಮೂಲನೆ ಮಾಡಿದ್ರು. ಯಾವನು ಉಳ್ತಾನೋ ಅವನೇ ಒಡೆಯ, ಉಳುವವನೇ ಒಡೆಯ ಅನ್ನುವಂಥ ಪದ್ಧತಿ ಅದು. ಸೊ ಹೀಗಾಗಿ ಭೂ ಮಾಲೀಕತ್ವವನ್ನು, ಈ ಗೇಣಿ ಪದ್ಧತಿಯ ಭೂ ಮಾಲೀಕತ್ವವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲಾಯಿತು. ಎರಡನೇದು, ವ್ಯಕ್ತಿ ಅಥವಾ ಕುಟುಂಬದ ಹಿಡುವಳಿ ನಿರ್ಧರಿಸುವಿಕೆ. ಇದರ ಒಂದು ಸಾಮಾನ್ಯ ಲಕ್ಷಣ ಅಂತಂದ್ರೆ, ಒಬ್ಬ ವ್ಯಕ್ತಿ 100 ಎಕರೆ 200 ಎಕರೆ ಅಥವಾ 200ಗಿಂತ ಹೆಚ್ಚು ಎಕರೆ ಜಮೀನನ್ನು ಹೊಂದಿದ್ರೆ ಆ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಹಿಡುವಳಿಯನ್ನ ಏನ್ ಮಾಡೋದು, ನಿಗದಿಪಡಿಸೋದು. 50 ಎಕರೆನೋ 25 ಎಕರೆನೋ ಗರಿಷ್ಠ ಅಂತ ಹೇಳಿ ನಿಗದಿಪಡಿಸೋದು. ಹೀಗೆ ನಿಗದಿಪಡಿಸಿದಾಗ ಹೆಚ್ಚುವರಿ ಭೂಮಿಯನ್ನು ಏನ್ ಮಾಡ್ಬೋದು, 3ನೇ ಪಾಯಿಂಟ್ ಆಗಿ ತಗೊಂಡಿದ್ದೀವಿ ನೋಡಿ. ಹೆಚ್ಚುವರಿ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆಯುವಿಕೆ ಅಂದ್ರೆ ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರದ ಸ್ವಾಧೀನಕ್ಕೆ ಬರುತ್ತೆ ಹೆಚ್ಚುವರಿ ಭೂಮಿ. ಆ ಹೆಚ್ಚುವರಿ ಭೂಮಿಯನ್ನ ಭೂಹೀನರಿಗೆ ಜಮೀನು ಹಂಚುವಿಕೆ, ಲ್ಯಾಂಡ್ಲೆಸ್ ಪೀಪಲ್ ಅಂತ ಕರಿತೀವಿ ನಾವು ಇಂಗ್ಲಿಷ್ನಲ್ಲಿ. ಅದನ್ನ ನಾವು ಏನ್ ಮಾಡ್ತೀವಿ, ಹಂಚುವಿಕೆ, ಜಮೀನು ಹಂಚುವಿಕೆ ಅಂತೇಳಿ. ಸೊ ಈ 3 ಅಂಶಗಳು ಬಹಳ ಮುಖ್ಯವಾದ ಅಂಶ. ಹೆಚ್ಚುವರಿ ಭೂಮಿಯನ್ನು ಸ್ವಾಧೀನ ಪಡೆದು ಭೂಹೀನರಿಗೆ ಹಂಚುವಂಥದ್ದು. ಇನ್ನು ಇದರ ಹೊರತಾಗಿ ಭೂ ಹಿಡುವಳಿಗಳ ಕ್ರೋಢೀಕರಣ ಅಂದ್ರೆ, ಈ ಸಣ್ಣ ರೈತರು, ಮಧ್ಯಮ ರೈತರು ಮತ್ತು ದೊಡ್ಡ ರೈತರನ್ನು ನಾವು ತೆಗೆದುಕೊಂಡಾಗ, ಈ ಸಣ್ಣ ರೈತರ ಜಮೀನುಗಳು ಅಲ್ಲಲ್ಲಿ ತುಂಡು ತುಂಡಾಗಿದ್ದಾಗ ಅದನ್ನ ಒಂದೇ ಕಡೆ ಕ್ರೋಢೀಕರಣ ಮಾಡಿ ಉತ್ಪಾದಕತೆಗೆ ಹೆಚ್ಚು ಅನುಕೂಲ ಮಾಡಿಕೊಡಲು ಭೂ ಹಿಡುವಳಿಗಳ ಕ್ರೋಢೀಕರಣ ಅಂತ ಬಂತು. ಅಂದ್ರೆ ಅಲ್ಲಲ್ಲಿರೋದನ್ನು ಒಂದೇ ಕಡೆ ಸೇರಿಸ್ಬಿಟ್ಟು ಅಡ್ಜಸ್ಟ್ ಮಾಡುವಂಥದ್ದು, ಹೊಂದಾಣಿಕೆ ಮಾಡುವಂಥದ್ದು, ಭೂ ಹಿಡುವಳಿಗಳ ಕ್ರೋಢೀಕರಣ. ಇನ್ನು 5ನೇದಾಗಿ, ಸಾಗುವಳಿ ಯೋಗ್ಯವಲ್ಲದ ಭೂಮಿಯನ್ನು ಸಾಗುವಳಿಗೆ ಒಳಪಡಿಸುವಿಕೆ. ಬಹಳಷ್ಟು ಲ್ಯಾಂಡು ಬಹಳಷ್ಟು ವರ್ಷಗಳಿಂದ ಸಾಗುವಳಿನೇ ಮಾಡಿಲ್ಲ, ಅಲ್ಲಿ ಕೃಷಿನೇ ಮಾಡಿಲ್ಲ, ಅಂತಹ ಭೂಮಿಯನ್ನ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡುವಿಕೆ. ಸೊ ಹೀಗೆ ಒಟ್ಟು 5 ಅಂಶಗಳನ್ನು ನಾವು ನೋಡ್ಬೋದು. ಈ 5 ಅಂಶಗಳು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಮುಖ್ಯ ಲಕ್ಷಣಗಳು ಅಂತೇಳಿ ಹೇಳ್ಬೋದು. ಇನ್ನು ಇದರ ಸಾಮಾಜಿಕ ಪರಿಣಾಮ ಏನು? ಸಾಮಾಜಿಕ ರಚನೆಯ ಮೇಲೆ ಬಹಳ ಮುಖ್ಯ ಪರಿಣಾಮ ಎಂದರೆ ಭೂಹೀನರಿಗೆ ಸಬಲೀಕರಣ ಅಥವಾ ಭೂಹೀನರ ಸಬಲೀಕರಣ. ಅಂದ್ರೆ ಯಾವ ವ್ಯಕ್ತಿ ನಿಜವಾಗ್ಲೂ ಉಳ್ತಾ ಇದ್ನೋ, ಕೃಷಿಯನ್ನು ಮಾಡ್ತಾ ಇದ್ನೋ, ಅವನನ್ನು ಸಬಲೀಕರಣ ಮಾಡಲಾಯಿತು. ಈ ಸಬಲೀಕರಣದ ರೂಪ ಹೇಗಿತ್ತಂತಂದ್ರೆ, ರಾಜಕೀಯ ರೂಪ, ಆರ್ಥಿಕ ರೂಪ ಮತ್ತು ಉಳಿದ ಎಲ್ಲ ದೃಷ್ಟಿಯಿಂದ ಸಾಮಾಜಿಕ ರೂಪ ಎಲ್ಲವೂ ಇತ್ತು. ಸೊ ಹೀಗಾಗಿ
ಇದರಲ್ಲಿ ಏನು ಸಾಮಾಜಿಕ ರಚನೆ ಮೇಲೆ ಅಮೂಲಾಗ್ರ ಅಥವಾ ಮೂಲಭೂತ ಮಾರ್ಪಾಟಿಗೆ ಇದು ಕಾರಣ ಆಯಿತು, ರಚನಾತ್ಮಕ ಮಾರ್ಪಾಟಿಗೆ ಇದು ಪ್ರಯತ್ನ ಮಾಡಲಾಯಿತು ಅನ್ನೋದನ್ನು ತಾವು ಹೇಳಬಹುದು. ಸಾಮಾಜಿಕ ರಚನೆಯಲ್ಲಿ ಅಂದರೆ ಅವರಿಗೂ ಅಧಿಕಾರ, ಹಣ ಮತ್ತು ಗೌರವ ತರುವಂಥ ವಿಷಯ ಆಯಿತು ಕೆಳವರ್ಗದ ಜನರಿಗೆ. ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಿಶೇಷವಾದ ಸೌಲಭ್ಯವನ್ನು ಕಲ್ಪಿಸಲಾಯಿತು ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಉಳಿದ ಎಲ್ಲ ವ್ಯವಸ್ಥೆಗಳು ಅಂದರೆ ಭೂ ನ್ಯಾಯ ವ್ಯವಸ್ಥೆ ಎಲ್ಲವನ್ನೂ ಸಹಿತ ಸರ್ಕಾರ ಒಂದು ಸಂಪೂರ್ಣ ಕಾಯ್ದೆಯಲ್ಲಿ ಅಳವಡಿಸಿತು. ಸೊ ಹೀಗಾಗಿ ಇದನ್ನ ಬಹಳಷ್ಟು ಶೀಘ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಯಿತು. ಇನ್ನು ಇದರ ಉಪಸಂಹಾರವನ್ನು ತಾವು ಈ ತರ ತಗೊಳ್ಬೋದು. ಭೂ ಸಂಪತ್ತನ್ನು ಸಮಾನತೆಯ ಆಧಾರದ ಮೇಲೆ ಹಂಚಿ ಸಂವಿಧಾನದ ಮೂಲ ಪ್ರೇರಣೆಯನ್ನು ಎತ್ತಿ ಹಿಡಿಯುವಿಕೆ. ವಿದ್ಯಾರ್ಥಿಗಳೇ, ತಾವು ಈ ಮೇನ್ಸ್ ಪರೀಕ್ಷೆಯನ್ನು ಬರೆಯುವಾಗ ಸಂವಿಧಾನದ ಮೂಲ, ಈಗ ಉದಾಹರಣೆ ಪ್ರಿಯಾಂಬಲ್ ಪ್ರಸ್ತಾವನೆ ಅಂತ ಹೇಳ್ತೀವಿ, ಅಥವಾ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತೀವಿ, ಅಥವಾ ಆಸ್ತಿ ಹಕ್ಕು ಅಂತ ಹೇಳ್ತೀವಿ. ಈ 3 ಅಂಶಗಳನ್ನು ಎತ್ಕೊಂಡು ಅಲ್ಲಿ ಸಮಾನತೆಯ ಆಧಾರದ ಮೇಲೆ ಹೇಗೆ ಹಂಚಲಾಯಿತು, ಏನ್ ಮಾಡಲಾಯಿತು ಅನ್ನೋದನ್ನು ಹೇಳ್ಬೋದು. ಹೀಗೆ ಶ್ರಮಜೀವಿಗೆ ನ್ಯಾಯ ಸಿಗಲು ಅನುಕೂಲವಾಯಿತು. ಶ್ರಮಜೀವಿ ಅಂದ್ರೆ ಕೃಷಿಕ, ಆಕ್ಚುಲಿ ಮಾಡ್ತಾ ಇದ್ದವನು, ಆದ್ರೆ ಅವನ ಹೆಸರಲ್ಲಿ ಜಮೀನು ಇರಲ್ಲ. ಸೊ ಅವನಿಗೆ ಅನುಕೂಲ ಆಯಿತು. ಜೊತೆಗೆ ಭೂಮಿಯ ಉತ್ಪಾದಕತೆಗೆ ಪ್ರೋತ್ಸಾಹ ದೊರೆಯಿತು. ನಾವು ಉದಾಹರಣೆಗೆ ಏನು ಹಸಿರು ಕ್ರಾಂತಿ, 2ನೇ ಹಸಿರು ಕ್ರಾಂತಿ ಏನು ಹೇಳ್ತೀವಲ್ಲ, ಅದಕ್ಕೆ ನಿಜವಾಗ್ಲೂ ಬೇಕಾಗಿದ್ದು ಮಾನಸಿಕ ಒಂದು ಪ್ರೋತ್ಸಾಹ, ಮಾನಸಿಕ ನೆಮ್ಮದಿ. ಅದು ಭೂಮಿಯ ಉತ್ಪಾದಕತೆಗೆ ಈ ರೀತಿಯ ಭೂ ಸುಧಾರಣಾ ಕಾಯ್ದೆ ಅನುಕೂಲ ಆಯಿತು. ಸೊ ಹೀಗಾಗಿ ಉತ್ಪಾದನೆಯೂ ಜಾಸ್ತಿ ಆಯಿತು, ಉತ್ಪಾದಕತೆಯೂ ಜಾಸ್ತಿ ಆಯಿತು ಅಂತ ಹೇಳಿ ತಾವು ಉತ್ತರವನ್ನು ಮಾಡಬಹುದು. ವಿದ್ಯಾರ್ಥಿಗಳೇ, ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.